ಆಕಾಶವಾಣಿ ಕೇಳಿ, ವಿಶ್ವ ರಂಗಭೂಮಿ ದಿನದ ಅಂಗವಾಗಿ ರಂಗಭೂಮಿಯ ಸವಾಲುಗಳು ಮತ್ತು ಸಾಧ್ಯತೆಗಳು ಈ ಕುರಿತು ರಂಗ ನಿರ್ದೇಶಕ ಕಲಾವಿದ ಸಿದ್ದರಾಮ ಕೊಪ್ಪರ ಅವರೊಂದಿಗೆ ಸಂದರ್ಶಿಸುವವರು ವೆಂಕಟೇಶ್ ಬೇವಿನ ಬೆಂಚಿ. ಪ್ರಿಯ ಕೇಳುಗರೆ, ಇವತ್ತು ನಮ್ಮ ಕಾರ್ಯಕ್ರಮಕ್ಕೆ ಸಿದ್ದರಾಮ ಕೊಪ್ಪರ್ ರಂಗ ನಿರ್ದೇಶಕರು ಮತ್ತು ರಂಗ ಕಲಾವಿದರು ಆಕಾಶವಾಣಿಗೆ ಬಂದಿದ್ದಾರೆ. ರಂಗ ಕಲಾವಿದರು ಮತ್ತು ನಿರ್ದೇಶಕರಾಗಿರ್ತಕ್ಕಂಥ ಸಿದ್ದರಾಮ ಕೊಪ್ಪರ್ ಅವರು ಮೂಲತಃ ದೇವದುರ್ಗ ತಾಲೂಕಿನ ಕೊಪ್ಪರ ಗ್ರಾಮದವರು. ಇವರು ಈಗ ಬೆಂಗಳೂರಿನಲ್ಲಿ BMTCಯ ಕಂಡಕ್ಟರ್ ಆಗಿ ಸೇವೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ರಂಗಭೂಮಿಯಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿಕೊಂಡು ಹೆಸರನ್ನು ಮಾಡಿರ್ತಕ್ಕಂಥವರು ಸಿದ್ದರಾಮ ಕೊಪ್ಪರ್ ಅವರು. ಬೆಂಗಳೂರಿನಲ್ಲಿ ಅಷ್ಟೆಲ್ಲ ರಾಜ್ಯದ ಹಲವು ಕಡೆ ತಮ್ಮ ನಿರ್ದೇಶನದ ಮೂಲಕ ನಾಟಕಗಳನ್ನು ಮಾಡುತ್ತಾ ಹಲವು ನಾಟಕಗಳು ತುಂಬಾ ಹೆಸರನ್ನು ಮಾಡಿರತಕ್ಕಂಥದ್ದು ನಮ್ಮೆಲ್ಲರಿಗೆ ಗೊತ್ತಿದೆ. ಅದರಲ್ಲಿ ಅಲೈ ದೇವರಾಗಿರ್ಬೋದು, ಬೂಟುಗಾಲಿನ ಸದ್ದು ಆಗಿರ್ಬೋದು, ಅಂಕುಶ ದೊಡ್ಡಿ ಆಗಿರ್ಬೋದು, ಗಾಂಧೀಜಿಯವರ ಒಂದು ವಸ್ತು ವಿಷಯವನ್ನು ಇಟ್ಕೊಂಡು ಅಲ್ಲೇ ಇದ್ದವರು ಅನ್ನುವಂಥ ನಾಟಕ ಕೂಡ ದೊಡ್ಡ ಹೆಸರನ್ನು ಸದ್ದನ್ನು ಮಾಡಿರತಕ್ಕಂಥದ್ದು. ಜೊತೆಗೆ ಅಹಿಲ್ಯ ಬಾಯಿ ಹೋಳ್ಕರ್ ಅನ್ನುವಂಥ ನಾಟಕ ಕೂಡ ರಾಜ್ಯದಲ್ಲಿ ಅಷ್ಟೆಲ್ಲ ಬೇರೆ ಬೇರೆ ಕಡೆಯೆಲ್ಲ ರಂಗ ಪ್ರದರ್ಶನ ಕೂಡ ಆಗಿದ್ದಾವೆ ಅನ್ನುವಂಥದ್ದು. ಹೀಗಾಗಿ ಅವರು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಮ್ಮ ಮನದಾಳದ ಮಾತುಗಳನ್ನು ಹಂಚ್ಕೊಳ್ಳೋಕ್ಕೆ ಬಂದಿದ್ದಾರೆ. ಸಿದ್ದರಾಮ ಅವರೇ, ನಮಸ್ಕಾರ. ಕಾರ್ಯಕ್ರಮಕ್ಕೆ ನಮಸ್ಕಾರ. ಒಬ್ಬ ಸರ್ಕಾರಿ ನೌಕರರಾಗಿ ಹವ್ಯಾಸ ರಂಗಭೂಮಿಯಲ್ಲಿ ಕೂಡ ನೀವು ತೊಡಗಿಸಿಕೊಂಡಿದ್ದೀರಿ ಅನ್ನುವಂಥದ್ದು. ಪ್ರಾರಂಭದಲ್ಲಿ ನಿಮ್ಮ ಪರಿಚಯ ತಿಳಿಸ್ಕೊಡ್ರಿ. ದೇವದುರ್ಗ ತಾಲೂಕು ಕೊಪ್ಪರ ಗ್ರಾಮದ ನಿವಾಸಿಯಾಗಿದ್ದು, ನನ್ನ ಭಾಗದಲ್ಲಿ ರಂಗಭೂಮಿ ಸಮೃದ್ಧಿಯಾಗಿತ್ತು. ಅಂದಿನ ನೋಡುವುದಕ್ಕೆ ಉತ್ತಮವಾದ ನಾಟಕಗಳೆಲ್ಲ ಮಾಡ್ತಾ ಇದ್ರು. ಊರಿನ ಪ್ರಮುಖರು, ಹಿರಿಯರು ತುಂಬ ಒಳ್ಳೊಳ್ಳೆ ನಾಟಕಗಳು ಹವ್ಯಾಸಿ ರಂಗಭೂಮಿಯಲ್ಲಿ, ವೃತ್ತಿ ರಂಗಭೂಮಿ ನಾಟಕ ನಡೀತಾ ಇತ್ತು. ಕಂಪನಿ ನಾಟಕಗಳೆಲ್ಲ ವರ್ಷಕ್ಕೊಂದು ಊರಿನ ಕಲಾವಿದರೆ, ಊರು ಗೌಡರುಗಳಾಗ್ಲಿ, ಆಮೇಲೆ ಊರಿನ ಮುಖಂಡರು ನಾಟಕ ಮಾಡ್ತಿರ್ತಾರೆ. ಅಲ್ಲಿ ಯಾವುದೇ ಭೇದ ಇಲ್ದಂಗೆ ಎಲ್ಲ ಸಮುದಾಯ ಸೇರ್ಕೊಂಡು ನಾಟಕ ಮಾಡ್ತಾರೆ. ಅವಾಗೆಲ್ಲ ನಾವು ನೋಡ್ತಾ ಇದ್ವಿ. ಆಮೇಲೆ ನಮ್ಮ ಊರಿನಲ್ಲಿ ಬಯಲಾಟದ ಪರಂಪರೆ ಕೂಡ ದೊಡ್ಡದು. ಬಯಲಾಟ ಹಾಡ್ತಾ ಇರೋಂಥ ಸಂದರ್ಭದಲ್ಲಿ ಅಲ್ಲಿ ಎಲ್ಲ ಸಮುದಾಯದವರು ಒಂದೊಂದು ಸಮುದಾಯದಲ್ಲಿ ಒಂದೊಂದು ನಾಟಕಗಳಾಗೋದು. ವರ್ಷದಲ್ಲಿ 3-4 ನಾಟಕಗಳು ಬಯಲಾಟಗಳಾಗೋದು. ಅದೇ ನಮ್ಮ ಒಂದು ಏರಿಯಾದಲ್ಲಿ ಮಹಿಷಾಸುರ ಮರ್ದನೆ ಅಂತ ನಾಟಕ ನನ್ನ ಸಮುದಾಯದ ಒಂದು ನಾಟಕ ಮಾಡ್ತಾ ಇತ್ತು. ಬಯಲಾಟದ ಮಾಸ್ಟ್ರು ಅನಕಪ್ ಮಾಸ್ತರ್ ಅಂತ ಮಸರ್ಕಲ್ ಅವರು. ಅವರು ನಮಗೆ ಒಂದು ಹೆಣ್ಣು ಪಾತ್ರ ನಾನು ಕೊಟ್ಟಿದ್ರು. 12-13 ವರ್ಷ ಇರ್ಬೋದು ಅಷ್ಟೇ. ಅಷ್ಟರೊಳಗೆ ನನಗೆ ಒಂದು ಓರ್ವಸಿ ಪಾತ್ರ ಕೊಟ್ಟಿದ್ದೆ. ಫಸ್ಟ್ ನನಗೆ ಬಣ್ಣ ಸಿಕ್ಕಿದ್ದೆ ಅಲ್ಲಿಂದನೇ ನನ್ನ ರಂಗ ಪ್ರವೇಶ ಆಗಿದ್ದು. ತುಂಬ ಚೆನ್ನಾಗಿ ಕರ್ನಾಟಕ ಶಾಸ್ತ್ರೀಯವಾಗಿ ನನಗೆ ಕುಣಿತ, ಬಣ್ಣ, ವೇಷ, ಮೇಕಪ್ಪು, ಮುಖಕ್ಕೆ ಬಣ್ಣ ಬಿದ್ದದ ಅಂದಿನಿಂದ. ನಮ್ಮ ಅಣ್ಣ ತಮ್ಮಂದ್ರೆಲ್ಲ ಮಾಡ್ತಾ ಇದ್ರು. ನಮ್ಮ ಮನೇಲಿ ಇರೋರೆಲ್ಲ ಹೆಣ್ಣು ಪಾತ್ರಗಳನ್ನೇ ಮಾಡ್ಕೊಂಬಂದಿರು. ಅದು ನನಗೂ ಕೂಡ ಹೆಣ್ಣು ಪಾತ್ರನೇ ಖುಷಿ ಆಯಿತು. ಸ್ಕೂಲ್ ಡೇಸಲ್ಲಿನೂ ಮಾಡ್ತಾ ಇದ್ದೆ, ಕಾಲೇಜ್ನಲ್ಲಿ ಕೂಡ ಮಾಡ್ತಾ ಇದ್ದು. ಹವ್ಯಾಸಿಗಾಗಿ ಈ ಸಮೂಹ ಅಂತ ಒಂದಿತ್ತು, ಏಡ್ಸ್ ಅವೇರ್ನೆಸ್ ಕಾರ್ಯಕ್ರಮಕ್ಕೋಸ್ಕರ ಬೀದಿ ನಾಟಕಗಳು ಮಾಡ್ತಾ ಇದ್ದೆ. ಊರು ಅಲ್ಕೊಂಡು ನಾಟಕ ಮಾಡೋದು. ಆವಾಗ ನನಗೆ ರಂಗಭೂಮಿ ಪರಿಚಯ ಆಗ್ತಾ ಹೋಯ್ತು. ನಾಟಕಗಳ ಮೂಲಕ ನಾವು ಖುಷಿ ಪಡೋರು. ನಾನು ಇಲ್ಲಿ ರಂಗಭೂಮಿ ಬೆಂಗಳೂರಿನಲ್ಲಿ ಪರಿಚಯ ಇರಲಿಲ್ಲ. ಈ ಡಿಪಾರ್ಟ್ಮೆಂಟ್ನ ನೌಕರಿ ಮಾಡ್ತಾ ಇದ್ದೆ. ನನ್ನ ಓದು ಕೂಡ ಇತ್ತು. ಹಾಗೆ ತಾನೇ ನಾನು ಡಿಗ್ರಿ ಮುಗಿಸಿದ್ದೆ, ಫಸ್ಟ್ ಇಯರ್. ಅಲ್ಲಿಗೆ ಹೋದ ತಕ್ಷಣನೇ ನಾನು ಓದುತ್ತಾ ನಮ್ಮ ಕಾಲೇಜ್ ಲೆಕ್ಚರರ್ಸ್ಗಳೆಲ್ಲರೂ, ನೀನು ಎಂಪ್ಲಾಯ್ ಆಗಿದೆಯಾ, ನೀನು ಓದ್ಕೊಂಡು ಕೆಲಸ ಮಾಡ್ಕೊಂಡು ಓದ್ಕೋ ಅಂತ ಹೇಳಿದ್ರು. ಮಾಡ್ತಾ ಇದ್ದೆ. ನಮ್ಮ ಇಲಾಖೆಯವರು ಒಂದು ನೋಟಿಫಿಕೇಶನ್ ಹಾಕಿದ್ರು, ಆಸಕ್ತ ಕಲಾವಿದರು ಬಂದು ಅಭಿನಯಿಸಬಹುದು ಅಂತ. ಸಂಸ್ಥೆ ತಂಡದಲ್ಲಿ ನಾನು ಫಸ್ಟ್ ಅಮೋಘೋಷ ರೂಪತುಂಗ ನಾಟಕ ಅಂತ ಒಂದು ನಾಟಕ ಮಾಡಿದೆ. ಅದರ ಡೈರೆಕ್ಟ್ರು TM ಬಾಲಕೃಷ್ಣ ಅಂತ. ಆ ನಾಟಕದಲ್ಲಿ ಒಂದು ಪಾತ್ರ ಮಾಡಿದೆ. ಆ ಪಾತ್ರ ರವೀಂದ್ರ ಕಲಾಕ್ಷೇತ್ರದಲ್ಲಿ ಪ್ರದರ್ಶನಗೊಂಡಾಗ ಅಂದಿನ ನಟ ಕರಿಬಸವ, ಆಮೇಲೆ ರಮೇಶ್ ಬಾಬು ಅಂತ ಅವರು, ನೀ ತುಂಬ ಚೆನ್ನಾಗಿ ಮಾಡ್ತೀಯ ಕಣೋ, ನಮ್ಮ ತಂಡಕ್ಕೆ ಬನ್ನಿ, ಹವ್ಯಾಸಿ ತಂಡಕ್ಕೆ ಅಂತಂದ್ರು. ಅದು CGK ಅವ್ರದ್ದು ರಂಗ ನಿರಂತರ ನಾಟಕದ ಮೂಲಕ, ತಂಡದ ಮೂಲಕ ಅಲ್ಲಿ ದೇವನೂರು ಮಹಾದೇವರ ಕುಸುಮಬಾಲ್ಯ ಕುಸುಮಬಾಲ್ಯ ನಾಟಕದ ಮೂಲಕ ನಾನು ಹವ್ಯಾಸಿ ರಂಗಭೂಮಿಗೆ ಬಂದೆ. ಅಲ್ಲಿಂದ ಪ್ರಾರಂಭ ಆಯಿತು. ಅದರಿಂದ ನನಗೆ ಒಳ್ಳೊಳ್ಳೆ ಪಾತ್ರಗಳು ಮಾಡ್ತಾ ಬಂದೆ. ಅದರ ಜೊತೆಯಲ್ಲಿ ರೂಪಾಂತರ ತಂಡಕ್ಕೆ ಬಂದೆ.
ಮತ್ತು ಅಲ್ಲಿ ಸುಮಾರು ಒಂದು 10 ವರ್ಷ ರಂಗಭೂಮಿ ಜೊತೆಯಲ್ಲಿ ಕರಿಬಸವರ ಜೊತೆಯಲ್ಲಿ ಒಳ್ಳೊಳ್ಳೆ ನಟರುಗಳ ಜೊತೆಯಲ್ಲಿ ನಾನು ಅಭಿನಯಿಸುತ್ತಾ ವೆಂಕಟಾಚಲನ್ ಅವರು, ಆರ್ ನರೇಂದ್ರ ಬಾಬನ್ ಅವರು, ಕೆ ಎಸ್ ಎಲ್ ಚಂದ್ರನ್ ಅವರು, ಆಮೇಲೆ ರಂಜಿತಾನ್ ಅವರು, ಆಮೇಲೆ ಸೂರ್ಯಕಾಂತ್ ಗುಣಿಕಿಮಠ ಅಂತವರು ದೊಡ್ಡ ದೊಡ್ಡ ನಟರುಗಳ ಜೊತೆಯಲ್ಲಿ ನಾನು ಅಭಿನಯಿಸ್ತಾ, ಮೂಗ್ ಸುರೇಶ್ ಅಂತ ಅವರು ಚಲನಚಿತ್ರ ನಟರು. ಆ ಎಲ್ಲ ಒಡನಾಟಗಳು ಬೆಳೀತಾ ರಂಗಭೂಮಿಯಲ್ಲಿ ನಾನು ಉಳ್ಕೊಳ್ಳೋಕೆ ಸಾಧ್ಯ ಆಯಿತು. ಆಮೇಲೆ ಅಲ್ಲಿನ ನಾಟಕಗಳು ಒಂಥರ ಬ್ಲಾಕಿಂಗ್ ಅಂದರೆ ಅದು ವಿನ್ಯಾಸ ತುಂಬ ಅಚ್ಚುಕಟ್ಟಾಗಿ ಮಾಡೋರು. ಆಮೇಲೆ CGK ಸರ್ ನಿರ್ದೇಶನದಲ್ಲಿ ಸುಮಾರು ನಾಟಕಗಳಲ್ಲಿ ಮಾಡಿದ್ವಿ. ಅವರ ಮಾರ್ಗದರ್ಶನ ಕೂಡ ನಮಗೆ ಸಿಕ್ತು. ಹಾಗಾಗಿ ರಂಗಭೂಮಿಲಿ ಉಳಿಬೇಕು, ಏನಾದರೂ ಸಾಧನೆ ಮಾಡಬೇಕು ಅಂತಲೇ ನಾನು ಓದೋದ್ರ ಜೊತೆಲಿ ಹೆಚ್ಚಿನ ಅಧ್ಯಯನದ ಮೂಲಕ ರಂಗಭೂಮಿ ಉಳಿಸ್ಕೊಂಡು ಬರ್ತಾ ನಾನು ಮತ್ತೆ ತಂಡ ಸ್ವತಂತ್ರವಾಗಿ ನಾನೇ ಒಂದು ತಂಡ ಕಟ್ಕೊಂಡೆ, ಬೆಂಗಳೂರು ಏಷ್ಯನ್ ಥಿಯೇಟರ್ ಅಂತ. ಆ ಥಿಯೇಟರ್ ಅಂತ ಕಟ್ಟಿ ಆ ಥಿಯೇಟರ್ ಮೂಲಕ ಸುಮಾರು ಒಂದು 10 ನಾಟಕ ಡೈರೆಕ್ಟ್ ಮಾಡಿದೆ. ಯಾವ ನಾಟಕಗಳು ಮಾಡಿದೆ? ಅದರಲ್ಲಿ ಬಂದಿ ಕಾನೆಲಿ ಬಾಪು ಅಂತ ಫಸ್ಟ್ ನನ್ನ ನಾಟಕ, ಕುರುಮಯ್ಯ ಅಂಕುಶ್ ದುಡ್ಡಿ ಅನ್ನೋದು ಜಂಬಣ್ಣ ಅಮರಚಂದ್ರ ಕಾದಂಬರಿನ. ಹೌದು, ಆ ಕಾದಂಬರಿನ ನಾನೇ ರಂಗರೂಪ ಮಾಡಿ ನಿರ್ದೇಶನ ಮಾಡಿದೆ. ಅವ್ರದ್ದೇ ಇನ್ನೊಂದು ಕಾದಂಬರಿ ಬೂಟುಗಾಲಿನ ಸದ್ದು, ಅದು ಕೂಡ ರಂಗರೂಪ ಮಾಡಿ ನಾನೇ ನಿರ್ದೇಶನ ಮಾಡಿದೆ. ಅದಾದ್ಮೇಲೆ ಮಹಾಪ್ರಸ್ಥಾನ ಅಂತ, ಈ ಅಲ್ಲೇ ಅಲಾಯಿ ದೇವ್ರು ಅಂತ, ಆಮೇಲೆ ಅಲ್ಲೇ ಇದ್ದವರು, ಹೀಗೆ ಅನೇಕ ಸುಮಾರು ನಾಟಕಗಳು. ನಾನು ಅಭಿನಯಿಸಿದ ನಾಟಕಗಳು 40 ನಾಟಕಗಳನ್ನು ಅಭಿನಯಿಸಿದ್ದೆ. ಸರ್, ಈಗ ನೀವು CGK ಅವ್ರ ಜೊತೆ ಕೆಲಸ ಮಾಡಿದವರು, ಅವರು ನಿಜವಾಗ್ಲೂ ಏನಾದರೂ ನಾಟಕಗಳು ಮಾಡಬೇಕಂತಂದರೆ ಏನೋ ಹೊಸತನ ಇರ್ತಿತ್ತು ಅವ್ರ ನಾಟಕಗಳಲ್ಲಿ, ಒಂದು ಗಾಢವಾದ ಒಂದು ವಸ್ತು ಇರ್ತಾಯಿತ್ತು. ಹಾಗಾಗಿ ಅಂಥ ಒಂದು ದೊಡ್ಡ ನಿರ್ದೇಶಕರ ಜೊತೆಗೆ ನೀವು ಕೆಲಸ ಮಾಡ್ತಿರಲ್ಲ, ಅದರ ಅನುಭವ ಬಗ್ಗೆ ಸ್ವಲ್ಪ ಹೇಳಿ. ಮಹಾಚೈತ್ರ ಅನ್ನುವಂಥ HS ಶಿವಪ್ರಕಾಶ್ ಸರ್ ಕೈಲಿ ನಾಟಕ ಬರೆಸಿತ್ತು. ಅಂಬೇಡ್ಕರ್ ನಾಟಕ ಎಲ್ಲ ಹನುಮಂತಯ್ಯವ್ರ ಕೈಲಿ ನಾಟಕ ಮಾಡಿಸಿತ್ತು. ಅವ್ರ ನಾಟಕಗಳು ಸಮಾಜದ ಧ್ವನಿ ಆಗಿ ಉಳ್ಕೊಂಡಿತ್ತು. ಅಂದಿನ ಆಳುವ ಪ್ರಭುತ್ವವನ್ನು ಎದುರಾಕೊಂಡು ನಾಟಕ ಕಟ್ತಾ ಇದ್ರು. CGK ಅನ್ನೋದೊಂದು ರಂಗಶಕ್ತಿ. ಹೌದು, ಅದು ನಮ್ಮಂಥ ಕಲಾವಿದರುಗಳನ್ನ ಬೂಸ್ಟ್ ಮಾಡ್ತಾ ಇದ್ರು. ಯಾವ ನಟ ಅಲ್ಲ, ಅವನ್ ನಟನ ಮಾಡ್ತಿದ್ರು. ಹೌದು, ಯಾವ ಬರಹಗಾರ ಅಲ್ಲ, ಅವ್ರು ಬರಹಗಾರನ ಮಾಡ್ತಾರೆ. ಯಾರ ನಾಟಕಕಾರರಲ್ಲ, ಅವ್ರ ಕೈಲಿ ನಾಟಕ ಬರೆಸ್ತಾ ಇದ್ರು. ಆಮೇಲೆ ಮನುಷ್ಯತ್ವದ ತುಂಬಿರೋ ಮನುಷ್ಯ ಅಂದರೆ CGK ಅವರು ಎಲ್ಲರನ್ನ ಹತ್ತಿ ಕರಿತಾ ಇದ್ರು. ಒಳ್ಳೆ ಸಂಘಟನಾ ಗುಣ ಇತ್ತು. ಸಮಾಜದಲ್ಲಿ ನಡೆಯುವ ಅನ್ಯಾಯಗಳು, ಅಕ್ರಮಗಳನ್ನು ನೇರವಾಗಿ ಪ್ರಶ್ನೆ ಮಾಡ್ತಾ ಇದ್ರು. ರಂಗಭೂಮಿ ಮೂಲಕ, ನಾಟಕಗಳ ಮೂಲಕ ಜನಗಳ ಮುಂದೆ ತಂದಿಡ್ತಿದ್ರು. ಆ ಒಂದು ಬಂಡಾಯದ ಧೋರಣೆ ನಮಗೆ ಅಂದಿನಿಂದಲೇ ಆರಂಭಿಸಿದ್ದು. ಅಂದಿನ CGK ಕಾಲಘಟ್ಟದಲ್ಲಿ ಅವರು ತಗುವಂತ ನಾಟಕದ ಪಠ್ಯ ಇದೆಯಲ್ಲ, ಗಂಭೀರವಾಗಿ ವಸ್ತು ಅಂತ. ಬೂಟುಕಾಲಿನ ಸದ್ದು ವಿಷಯ ಕೂಡ ಹಾಗೆ ಇದೆ. ವಸ್ತು ವಿಷಯ ತುಂಬ ಗಂಭೀರವಾಗಿರತಕ್ಕಂಥ ವಸ್ತು ವಿಷಯ. ಯಾಕಂದರೆ ನಮ್ಮ ಭಾಗದ ಒಂದು ಪ್ರತಿಭಾವಂತ ಬರಹಗಾರರು, ಚಿಂತಕರು ಮತ್ತು ದೊಡ್ಡ ಸಾಹಿತಿ ಜಂಬಣ್ಣ ಅಮರಚಂದ್ರರು ಬರೆದಿರ್ತಕ್ಕಂಥ ಈ ಕಾದಂಬರಿ ರಂಗರೂಪಕ್ಕೆ ತಂದಿರತಕ್ಕಂಥದ್ದು ತುಂಬ ಒಂದು ಹೆಮ್ಮೆಯ ವಿಷಯ. ಆಗಿನ ಕಾಲಘಟ್ಟದಲ್ಲಿ ಜನಜೀವನ ಹೇಗಿತ್ತು, ಅವರ ದಬ್ಬಳಿಕೆ, ಶೋಷಣೆಗಳು ಹೇಗಿತ್ತು, ಅದನ್ನು ಒಂದು ರಂಗರೂಪಕ್ಕೆ ಮಾಡೋದು ತುಂಬ ಸವಾಲಿನ ಕೆಲಸ ಅಂತ ಅನಿಸ್ತು ನನಗೆ. ಇದು ಹೇಗೆ ಪ್ರಯೋಗ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿರಿ, ರಂಗಭೂಮಿಗೆ ತಂದ್ರಿ ಅಂತ? ಈ ಬೂಟುಗಾಲಿನ ಸದ್ದು ಜಂಬಣ್ಣ ಸರ್ ಪರಿಚಯ ಆದಮೇಲೆ ಆ ಕಾದಂಬರಿ ಓದ್ತಾ ಇದ್ದೆ. ಓದಿದ ಮೇಲೆ ನನಗೆ ಇಷ್ಟೊಂದು ಅನ್ಯಾಯ ನಡೆದಿದೆ, ಅಕ್ರಮಗಳಾಗಿದೆ, ಅತ್ಯಾಚಾರಗಳಾಗಿದೆ, ಕೊಲೆಗಳಾಗಿದೆ, ಎಲ್ಲಾನು ಅದು ತಪ್ಪು ಸರಿ ಅನ್ನೋದಕ್ಕಿಂತಲೂ ಅವತ್ತಿನ ಒಂದು ಆಡಳಿತ ವ್ಯವಸ್ಥೆ ಹಂಗಿತ್ತು, ಅದೇನು ಆಗೋಗ್ಬಿಟ್ಟಿದೆ. ಬಟ್ ಅಲ್ಲಿ ಕೂಡ ಕಾಯುವ ಕೈಗಳಿದ್ದು ಆ ಕಾದಂಬರಿಯಲ್ಲಿ ಈ ಕೋಮ ಸೌಹಾರ್ದತೆನ ಕಾಪಾಡುವಂತ ಶಕ್ತಿಗಳಿದ್ದು. ಇಲ್ಲಿ ಕಾದಂಬರಿಯಲ್ಲಿ ಬ್ಯಾಲೆನ್ಸ್ ಆಗಿದೆ, ಇಬ್ಬರ ಕಡೆಯಿಂದ ಸರಿಪಡಿಸಿಕೊಳ್ಳುವಂತ ಸಂದೇಶನ ಕಾದಂಬರಿ ಕೊಡ್ತಾ ಇದೆ. ಜೊತೆಗೆ ನೀವು ಅಂಕುಶ ದೊಡ್ಡಿ ಅಂತ ನಾಟಕನ ಮಾಡಿದ್ರಿ, ಅದು ಏನು ವಿಷಯ ಇಟ್ಕೊಂಡು ಮಾಡಿದ್ರಿ, ಯಾಕೆ ಮಾಡಿದ್ರಿ ಅದನ್ನಂತ? ಅದು ಒಂದು ಅದ್ಭುತವಾದ ಕಾದಂಬರಿ. ಆ ಕಾದಂಬರಿ ನನ್ನ ಕೈ ಸೇರಿದ್ದೆ ಒಂದು ವಿಸ್ಮಯ. ರಮಣ ಆರೆಜೆ ಅನ್ನೋ ಒಬ್ಬ ನಮ್ಮ ಬರಹಗಾರರು ನನ್ನ ಮನೆಗೆ ಬಂದಾಗ ಅವರು ನನ್ನ ಮನೆಯಲ್ಲಿರೋ ಬುಕ್ಸ್ಗಳು ನೋಡಿ, ಇಷ್ಟೆಲ್ಲ ಬುಕ್ಸ್ ಇಟ್ಕೊಂಡಿದ್ಯಪ್ಪ, ನೀವು ರಾಯಚೂರು ಭಾಗದವನಾಗಿದ್ದುಕೊಂಡು ಜಂಬಣ್ಣ ಅಮರಚಂದ್ರ ಅವ್ರ ಕಾದಂಬರಿ ಗೊತ್ತಾ ನಿನಗೆ ಅಂದರು. ಗೊತ್ತಿಲ್ಲ ಸರ್. ಹಾಗಾದ್ರೆ ಅವ್ರ ಕಾದಂಬರಿ ಓದು ನೀನು ಅಂದ್ರೆ. ನನ್ನ ಹತ್ರ ಇದೆ ಒಂದು ಜಿರಾಕ್ಸ್ ಪ್ರತಿ ಕೊಟ್ಟರು ಅವರು. ಅದ್ಭುತವಾದ ಕಾದಂಬರಿ ಅದು. ಕೆಳ ಸಮುದಾಯದ ಒಂದು ಕಟ್ಟುಪಾಡುಗಳು, ಅವರ ಒಂದು ಕೊರವ ಜನಾಂಗದ ಅವರ ಜೀವನ ಶೈಲಿ, ಕೆಳ ಸಮುದಾಯದ ಗುಡಿ ಕೈಗಾರಿಕೆ ಅಂತ ಹೇಳ್ತೀವಿ. ಒಂದು ಅದ್ಭುತವಾದ ಒಂದು ಸಮಸ್ಯೆಗಳನ್ನ ಇಟ್ಕೊಂಡಿರೋ ಹುಟ್ಟಿರೋಂಥ ಕಾದಂಬರಿ. ಅಲ್ಲಿ ಕೆಳ ಸಮುದಾಯದವರು ಅವ್ರ ಕೊರವ ಸಮುದಾಯದವ್ರ ಮೇಲೆ ದಬ್ಬಾಳಿಕೆಗಳಾಗ್ತವೆ, ಹಂದಿ ಸಾಕಣೆ ಮಾಡ್ತಾರೆ.
ಊರು ಮುಖಂಡರು ಕುತಂತ್ರದಿಂದ ಮೆದುಳು ರೋಗ ಬಂದಂತ ಹಂದಿನ ಸಾಯಿಸ್ತಾರೆ. ಅವ್ರ ನಂತರ ಏನು ಮಾಡಬೇಕು, ಮತ್ತೆ ಇನ್ನೊಂದು ವೃತ್ತಿ ಹಿಡ್ಕೊಂತಾರೆ. ಈಚಲು ಪರಕೆಗಳನ್ನು ಕುಯ್ದು ಪುಟ್ಟಿಗಳು ಮಾಡಿ ಪರಕೆಗಳು ಮಾಡಿ ಕಸದ ಪುರಿಕೆಗಳು ಈ ಥರದೊಂದು ಕೆಲಸ ಶುರು ಮಾಡ್ತಾರೆ. ಕೊರೂರಿ ಒಂದು ವೃತ್ತಿನ ಹೊಡೆದ್ರೆ ಇನ್ನೊಂದು ವೃತ್ತಿ ಶುರು ಮಾಡ್ತಾರಲ್ಲ ಅಂತೇಳಿ ಮತ್ತೆ ಊರಿನ ಮುಖಂಡರು ಏನು ಮಾಡ್ತಾರೆ, ಆ ಈಚಲು ಪರಕೆ ಗಿಡನೂ ಕೂಡ ಎಂಡದ ಡಿಪ್ಪಕ್ಕೋಸ್ಕರ ಎಂಡದ ಈಚಲು ಮರಕ್ಕೆ ಗುತ್ತಿಗೆ ಹಿಡಿತಾರೆ. ಅವರು ವೃತ್ತಿನ ಮೇಲೆ ಹೊಡಿತಾರೆ. ಆದ್ರೆ ಈಚಲು ಮರಗಳನ್ನು ಬಿಟ್ರೆ ಇವ್ರು ಏನಾದ್ರು ಅವ್ರು ಮಟ್ಟ ಹಾಕ್ಬೋದನಂತ ನೋಡ್ತಾರೆ ಮೇಲ್ವರ್ಗ. ಆದ್ರೂ ಕೂಡ ಈಚಲು ಗಿಡ ಮುಟ್ಟಿದಕ್ಕೋಸ್ಕರ ಕೈ ಕತ್ತರಿಸ್ತಾರೆ. ಹಂದಿಗಳು ಸತ್ತು ಈಚಲು ಮರ ಇನ್ನೇನ್ ಮಾಡಕ ಸಾಧ್ಯ ಅಂತ ಯೋಚನೆ ಮಾಡಿ ಅದರಲ್ಲಿ ಕುರುಮಯ್ಯ ಅನ್ನೋ ವ್ಯಕ್ತಿ ಮದುವೆ ಮೆರವಣಿಗೆಗಳಿಗೆ ದೀಪ ಹೊರಕ್ಕೆ ಶುರು ಮಾಡ್ತಾನೆ. ಇಡೀ ಅಟ್ಟಿಯ ಹಿರಿಯ, ಆ ಹಳ್ಳಿಯ ತಾಂಡದ ಹಿರಿಯ ಮನುಷ್ಯ ಕುರುಮಯ್ಯ ಮತ್ತು ಹನುಮಕ್ಕ ಅವರಿಬ್ಬರು ಯೋಚನೆ ಮಾಡಿ ಅದನ್ನು ಮತ್ತೆ ದೀಪ ಮೆರವಣಿಗೆ ಸಮಾರಂಭಗಳಲ್ಲಿ ಕುರುಮಯ್ಯ ಅಂಕುಶ್ ದುಡ್ಡೇಲಿ ಕೊನೆಯ ಸಂದೇಶ ಈಗ, ಯಾಕಂದ್ರೆ ಇಷ್ಟೆಲ್ಲ ಅವ್ರ ಮೇಲೆ ಅಕ್ರಮ ಆದ್ರೂ ಕೂಡ ಅವನು ಒಂದು ಹುಡುಗ ದೌಲಪ್ಪ ಅನ್ನೋ ವ್ಯಕ್ತಿ ಅದನ್ನ ನಿರಾಕರಿಸ್ತಾನೆ. ಯಾವುದು ಇದು ಕುಲಕಸಬು, ಯಾರು ₹1 ತಗೊಳ್ಳಿ ಅಂತ ಕೊಡಲ್ಲ. ಯಾಕೆ ನಾವು ಕುಲಕಸಬು ಅಂತ ಮಾಡಬೇಕು, ಬೇರೆ ಏನಾದ್ರು ಕೆಲಸ ಮಾಡೋಣ ಅಂತಾನೆ ನಿರಾಕರಿಸ್ತಾನೆ. ಹೌದು, ಬೇಡ, ಬೇರೆ 100 ಕೆಲಸಗಳಿದೆ, ನಾವೇ ಯಾಕೆ ಮಾಡಬೇಕು ಅಂತ ನಿರಾಕರಿಸ್ತಾನೆ. ನಿರಾಕರಿಸಿದಾಗ ಅಯ್ಯೋ ಎಲ್ಲಾದ್ರೂ ಉಂಟಾ, ನಾವೇನೋ ಬೇರೆ ಕೆಲಸ ಮಾಡ್ಬೇಕಂದ್ರೆ ಊರ್ ಗೌಡನ್ ಕೇಳಮಂತ. ಕೊನೆಗೆ ನಾವು ಹೊರೋ ಬೆಳಕಲ್ಲೇ ಅವರು ಮದುವೆಗಳಾಗಬೇಕು, ಸಮಾರಂಭಗಳಾಗಬೇಕು, ನಮ್ಮ ಬೆಳಕಲ್ಲಿ ಅವರು ಬೆಳಿಬೇಕು ಅಂತ ದೀಪನ ನಾವು ಹೊರ್ತಾ ಇದ್ವಿ. ನಾವು ಬೆಳಕು ನೀಡ್ತಾನೆ ಇರಬೇಕು, ಅವ್ರು ಬೆಳಿತಾನೆ ಇರಬೇಕು ಅಂತ ಒಂದು ಜಂಬಣ್ಣವ್ರ ಕಾವ್ಯ ನೋಡಿ. ಯಾರಿವರು ಯಾವ ಕಡೆ ನಡೆದವರು, ಹೌದು, ಶತಮಾನಗಳಿಂದ ತಲೆಯ ಮೇಲೆ ಒತ್ತವರು, ಬಿಜಿಲಿ ಒತ್ತವರು, ಕತ್ತಲ ಉದಲಲ್ಲಿ ಊತು ಹೋದವರು. ಕೊನೆಗೆ ಒಂದು ಅವರ ಪರಂಪರೆಯಲ್ಲಿ ಒಂದು ಮಗು ಬರುತ್ತೆ, ನಾವು ನಿಮಗೆ ಬೆಳಕು ನೀಡಿದ್ವಿ, ನೀವು ನಮಗೆ ಯಾವಾಗ ಬೆಳಕು ಕೊಡ್ತೀರಿ ಬೆಳಕು. ಆ ಒಂದು ಕೊನೆಯ ಸಂದೇಶ ಆ ನಾಟಕದಲ್ಲಿ ಒಂದು ವೈಚಾರಿಕತೆ. ಅದು ಶೋಷಣೆ, ದಬ್ಬಾಳಿಕೆ ಇವೆಲ್ಲವೂ ಕೂಡ ಹಿಂದೆ ಇದ್ದವು, ಈಗಲೂ ಕೂಡ ಇದ್ದಾವೆ. ಆದರೆ ಅದರ ರೂಪ ಬದಲಾವಣೆ ಆಗಿದೆ ಅಂತ ಅನಿಸ್ತದೆ. ವಿಶೇಷವಾಗಿ ಅಂಬೇಡ್ಕರ್ ಬದುಕನ್ನು ಓದಿದಾಗ ನಮಗನ್ನಿಸ್ತದೆ ಸಾಮಾಜಿಕ ಶೋಷಣೆ, ಆರ್ಥಿಕ ಶೋಷಣೆ ಯಾವ ರೀತಿಯಾಗಿ ಆಗಿದೆ ಅಂತೇಳಿ ಅವರ ಒಂದು ಬದುಕನ್ನು ನೋಡಿದಾಗ ಅರ್ಥ ಮಾಡಿಕೊಂಡಾಗ ನಮಗಾಗುತ್ತೆ. ಆದರೆ ಪ್ರಜಾಪ್ರಭುತ್ವ ಬಂದ ಮೇಲೆ, ಸಂವಿಧಾನ ಬಂದ ಮೇಲೆ ಸ್ವಾತಂತ್ರ್ಯ ಸಿಕ್ಕಿದೆ, ಸಮಾನತೆ ಸಿಕ್ಕಿದೆ, ಎಲ್ಲವೂ ನಾವು ಅದನ್ನು ಬಳಸಿಕೊಂಡು ಬದಲಾವಣೆ ಆಗ್ತಾನೆ ಬೆಳೀತಾ ಇದ್ದೀವಿ ಅಂದ್ಕೊಂಡಿದ್ದೀವಿ. ಆದರೆ ಯಾವ ಶೋಷಣೆಗಳು ತಪ್ಪಿಲ್ಲ. ಈಗ ನೀವು ನಾಟಕರಾಗಿ ಈ ಸಮಾಜದ ಸ್ಥಿತಿಗಳನ್ನು ಅರ್ಥ ಮಾಡಿಕೊಂಡು ಅಂಥದೇ ವಸ್ತು ವಿಷಯಗಳನ್ನು ಇಟ್ಟುಕೊಂಡೇ ನಾಟಕಗಳನ್ನು ನೀವು ನಿರ್ದೇಶನ ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದೀರಿ. ರಂಗಭೂಮಿ ವ್ಯವಸ್ಥೆಯಲ್ಲಿ ಹೇಗೆ ಸ್ವೀಕಾರ ಮಾಡಿದ್ದಾರೆ ಅಂತ? ನೀನು ಒಂದು ಕಡೆ ವ್ಯವಸ್ಥಿತವಾಗಿದ್ದೀಯಾ, ರಂಗಭೂಮಿ ಮೂಲಕ ನೀನು ಎಲ್ಲನೂ ಬದಲಾವಣೆ ಮಾಡೋಕ್ಕೆ ಸಾಧ್ಯನಾ? ನನಗೆ ಸಾಧ್ಯನೋ ಅದು ನನಗೆ ಗೊತ್ತಿಲ್ಲ. ನನಗಿರೋ ಜಾಗದಲ್ಲಿ ನಾನು ಎಷ್ಟನ್ನು ವೈಚಾರಿಕವಾಗಿ ನಾಟಕ ಕಟ್ಟಬಲ್ಲೆ ಅನ್ನೋದನ್ನ ನಾನು ನೋಡ್ತೀನಿ. ನನ್ನ ನಾಟಕದ ಮೂಲಕ ನಾನು ಮಾತಾಡ್ತಾ ಹೋಗ್ತೀನಿ. ನಾನು ಅನ್ನೋದಕ್ಕಿಂತಲೂ ನನ್ನ ಎದುರಿಗಿರೋ ಸಮಾಜನ ನಾನು ನೋಡಬೇಕಾಗಿದೆ. ನನ್ನ ನಾಟಕಗಳ ಮೂಲಕ ನಾನು ಅವ್ರ ಮುಖಾಮುಖಿ ಆಗ್ತೇನೆ. ತುಂಬ ಸಾಂಸ್ಕೃತಿಕವಾಗಿ ತುಂಬ ಜಗತ್ತು ಶ್ರೀಮಂತವಾಗಿರೋ ನಾಟಕಗಳಿದೆ, ನೀನು ಯಾಕೆ ಮಾಡಲ್ಲ? UGC ಮುಗಿಸಿದಂಥ ಬರಹಗಾರರು ಯೂನಿವರ್ಸಿಟಿಗೆ ಸೇರ್ಕೊಂಡಿದ್ದಾರೆ. ಎಷ್ಟು ಅವರು ಪಾಠ ಮಾಡ್ತಾರೆ, ಎಷ್ಟು ಅವರು ಸಮಾಜಕ್ಕೆ ತೊಡಗಿಸ್ಕೊಂತ ಇದ್ದಾರೆ. ನನಗೆ ಮಹಾಪ್ರಸ್ಥಾನ ನಾಟಕ ಇವತ್ತಿನ ರಾಜಕಾರಣನೇ ಪ್ರಶ್ನೆ ಮಾಡೋದು. ಹೌದು, ಅಲ್ಲೇ ಇದ್ದವರು ಅದೇ ಪ್ರಶ್ನೆ ಮಾಡೋದು. ಅಲ್ಲೇ ಇದ್ದವರು ಅನ್ನೋ ನಾಟಕ ಅಲ್ಲಿ ಕೋಮ ಸೌಹಾರ್ದತೆಯನ್ನು ಎದ್ದೇಳುತ್ತೆ. ಆ ನಾಟಕದಲ್ಲಿ ಒಂದು ಈ ಥರದೊಂದು ಸನ್ನಿವೇಶ ಬರುತ್ತೆ. ಅದು ಮೂಲಭೂತವಾದಿ ಮನಸ್ಸುಗಳು, ನನ್ನ ರಂಗಭೂಮಿ ಹಿರಿಯ ಚಿಂತಕರು, ಲೇಖಕರುಗಳು ನನ್ನ ಬೆಂಬಲಕ್ಕಾಗಿ ಬಂದು ನಿಂತು ನಾಟಕ ಮಾಡೋಂಥ ಸ್ಥಿತಿ ಬಂತು. ಈಗ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ನನಗೆ ಅವ್ರು ಕೇಳೋ ಪ್ರಶ್ನೆ, ಅವ್ರು ಕೇಳೋ ರೈಟ್ಸ್ ಇದೆ ಅನ್ನೋದಾದ್ರೆ ಅಭಿವ್ಯಕ್ತಿ ಸ್ವಾತಂತ್ರ್ಯ ಎಲ್ರಿಗಿದೆ, ಅದು ಖಂಡಿತವಾಗಿ ಇದೆ. ನೀನು ಒಪ್ಪಲೇಬೇಕಂತ ನಾನು ಹೇಳ್ತಾ ಇಲ್ಲ, ಇರೋದನ್ನ ನಾನು ಹೇಳಿದ್ದೀನಿ. ನನ್ನ ನಾಟಕಗಳ ಮೂಲಕ ನಾನಿದ್ದೀನಿ ಹಿಂಗೆ, ನನ್ನ ಪಠ್ಯ ತಗೊಳ್ಳೋದೇ ಹಾಗೆ. ಅಹಿಲ್ಯಾಬಾಯಿ ಹೋಳ್ಕರ್ ಅನ್ನೋಂಥ ಒಂದು ಹೆಸರಾಂತ ನಾಟಕ. ಅದು ಇತಿಹಾಸದ ಪುಟದಲ್ಲಿ 28 ವರ್ಷ ರಾಜ್ಯ ಆಳ್ತಾಳೆ. ಅಲ್ಲಿ ಹಿಂದೋರ್, ಮಧ್ಯಪ್ರದೇಶ ಹಿಂದೋರಿನ ರಾಣಿ. ಇವತ್ತಿಗೂ ಇಂದೋರ ರಾಣಿ ಯಾರಂತ ಯಾರಿಗೂ ಗೊತ್ತಿಲ್ಲ. ಎಷ್ಟೋ ಹಾಲಮತಸ್ಥ ಸಮುದಾಯದವರಿಗೆ ಇಂದೋರಿನ ರಾಣಿ ಅಹಿಲ್ಯಾಬಾಯಿ ಹೋಳ್ಕರ್ ಹಾಲಮತಸ್ಥ ಹೆಣ್ಣು ಮಗಳಂತ ಗೊತ್ತೇ ಇಲ್ಲ. ಆ ನಾಟಕಗಳ ಮೂಲಕ ಎಷ್ಟೋ ಜನಕ್ಕೆ ಗೊತ್ತಾಯ್ತು. 28 ವರ್ಷ ರಾಜ್ಯ ಆಳೋದಂದ್ರೆ ಸಾಮಾನ್ಯ. ಅಂದಿನ ಕಾಲಘಟ್ಟಕ್ಕೆ ಸಂವಿಧಾನ ಇಂಪ್ಲಿಮೆಂಟ್ ಮಾಡಿದ್ದಾರೆ ಅವರು. ಊರಿಗೊಂದು ಬಾವಿ, ಊರಿಗೊಂದು ಶಾಲೆ, ಊರಿಗೊಂದು ನ್ಯಾಯಾಂಗ ಪೀಠ, ಅಭಿವ್ಯಕ್ತಿ ಸ್ವಾತಂತ್ರ್ಯ, ಜಾತಾತೀತ ಬದುಕಿದ್ದು, ಅದ್ಭುತವಾದ ವೈಚಾರಿಕ ಶಕ್ತಿ,
ಸಮಾಜದ ಧ್ವನಿಯಾಗಿರೋಂಥ ಅಹಿಲ್ಯಬಾಯಿಯವರು ಇವತ್ತಿಲ್ಲ. ಅಂಥ ಕ್ರಾಂತಿಕಾರಿಕವಾದ ಅಂದಿನ ಯಶವಂತರಾವ್ ಪಣಸೆಯನ್ನಂಥ ಒಬ್ಬ ವ್ಯಕ್ತಿ ತನ್ನ ಸಂಸ್ಥಾನದಲ್ಲಿ ನಡೆಯುವಂಥ ಪಿಂಡಾರಿಗಳನ್ನಂಥ ಕಳ್ಳರ ಗುಂಪು ಯಾತ್ರಿಕರನ್ನ ಕಾಡಿ ಬೇಡಿ ಕೊಲೆ ಮಾಡಿ ಸುಲಿಗೆ ಮಾಡಿ ದುಡ್ಡು ಕಿಸ್ತಾ ಇದ್ರು. ಅಂತ ಕಸಿತಾ ಇದ್ದಂಥ ಕಳ್ಳರನ್ನ ಸದೆ ಬಡಿದವನಿಗೆ ನನ್ನ ಮಗಳನ್ನು ಕೊಟ್ಟು ಮದುವೆ ಮಾಡ್ತಂತ ಘೋಷಣೆ ಮಾಡ್ತಾನೆ. ಅವನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡೋದು ನನ್ನ ಧರ್ಮ, ಅಂದು ಮಾತು ಕೊಟ್ಟಿದ್ದೀನಿ, ಇವತ್ತಿಗೂ ಮಾತು ತಪ್ಪಲ್ಲ ಅಂತ ಹೇಳಿ. ಅದು ಕೂಡ ಒಂದು ಸಮಾಜದ ಈ ಥರದ ಪ್ರಶ್ನೆಗಳು, ಈ ಥರದ ನಾಟಕಗಳ ಮೂಲಕ ಅಂತ ವೈಚಾರಿಕ ಕೃತಿಗಳನ್ನು ನಾಟಕಗಳನ್ನು ಮಾಡಕ್ ಸಾಧ್ಯ ಆಯ್ತು. ನಾನು ನಾಟಕಕಾರನಾಗಿ, ನಾಟಕ ನಿರ್ದೇಶಕನಾಗಿ ನಾನು ನಾಟಕಗಳು ನಟನೆ ಮೂಲಕ, ಪಾತ್ರಗಳ ಮೂಲಕ ಮಾತಾಡಿಸಬೇಕಾಗತ್ತೆ ಸರ್. ಈಗ ಸಾಕಷ್ಟು ನಾಟಕಗಳನ್ನು ಮಾಡಿ ಜನರಿಗೆ ವೈಚಾರಿಕತೆಯನ್ನು ಮತ್ತು ಸಮಾನತೆಯ ಆಶಯವನ್ನು ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಿದಿರಿ ನಿಮ್ಮ ನಾಟಕದ ಮೂಲಕ. ಸರ್, ಈಗ ಎಲ್ಲೆಲ್ಲಿ ನಾಟಕಗಳು ಮಾಡಿದಿರಿ? ನಮ್ಮ ನಾಟಕಗಳು ಬಾಂಬೆಯಲ್ಲಿ ಅಂಕುಶ್ ದೊಡ್ಡಿ ನಾಟಕಕ್ಕೆ 14 ಅವಾರ್ಡ್ಗಳು ಬರುತ್ತೆ. 20 ನಾಟಕಗಳ ಕಾಂಪಿಟೇಷನ್ದಲ್ಲಿ ನನ್ನ ನಾಟಕ ಪ್ರಥಮವಾಗಿ ಬರುತ್ತೆ. ಅಂದು R.D. ಕಾಮತ್ ಅಂತ ಶ್ರೇಷ್ಠ ನಿರ್ದೇಶಕ ಅಂತ ಅವಾರ್ಡ್ ಕೊಡ್ತಾರೆ ಆ ವರ್ಷದ ನಾಟಕದ ಎಲ್ಲ ವಿಭಾಗಕ್ಕೆ ಉತ್ತಮ ನಟ, ಉತ್ತಮ ನಟಿ, ಉತ್ತಮ ಕಾಸ್ಟ್ಯೂಮ್, ಮೇಕಪ್, ಲೈಟಿಂಗ್, ನಿರ್ದೇಶನ ಎಲ್ಲನೂ ಕೊಟ್ಟು ಅಲ್ಲಿ ಪ್ರದರ್ಶನ ಆಗುತ್ತೆ. ನಂತರ ಹೈದ್ರಾಬಾದ್, ಅಲ್ಲಿ ಬೂಟುಗಲ್ಲಿನ ಸೂಕ್ತ ಅನ್ನೋ ಕಾರಣಕ್ಕೆ ಹೈದರಾಬಾದಲ್ಲಿ ನಾಟಕ ಮಾಡಿದ್ವಿ. ಸುಮಾರು ರಾಜ್ಯಗಳಲ್ಲಾಗಿದೆ, ಬಟ್ ಜಿಲ್ಲೆದಾದ್ಯಂತ ನಡೀತಾ ಇದೆ. ಇನ್ನು ನಿರಂತರ ಪ್ರದರ್ಶನಗಳಾಗ್ತಾನೆ ಇದಾವೆ. ಯಾವ ನಾಟಕಕ್ಕೆ ಜಾಸ್ತಿ ನಿಮಗೆ ಕರೆಗಳು ಬರ್ತಾ ಇದ್ದಾವೆ? ಈಗ ಮಾಡಿರೋ ನಾಟಕಕ್ಕಿಂತಲೂ ಹೊಸ ನಾಟಕಗಳನ್ನು ಮಾಡಿ ಅಂತ ಒಂದು 3-4 ಜನ ಕಾದಂಬರಿಗಳು ಕೊಟ್ಟಿದ್ದಾರೆ ಬರಹಗಾರರು. ಆಮೇಲೆ ಏಕವ್ಯಕ್ತಿ ಚಿತ್ರಣ, ಏಕವ್ಯಕ್ತಿ ಸ್ಕ್ರಿಪ್ಟು ಇದ್ದಾವೆ. ಅಯೋಧ್ಯೆ ಅಗಸ ಅಂತ ಹೇಳಿ ಮುಂದಿನ ನಾಟಕ ತಗೊಂಡಂತೆ ಇದೆ. ನಮ್ಮ ರಾಯಚೂರಿನ ಶಾಂತರಸರದು ಸಾವು ಸತ್ತಾಗ ಅಂತ ಒಂದು ಕಥೆಯನ್ನು ಇಟ್ಕೊಂಡು ನಾಟಕ ಮಾಡುವಂತ ತಯಾರಿಯಲ್ಲಿ ಬರವಣಿಗೆ ಮಾಡ್ತಾ ಇದ್ವಿ. ನಿರಂತರ ರಂಗಭೂಮಿ ಅದು ಯಾವಾಗಲೂ ಕ್ರಿಯೇಟಿವ್ ಆಗಿರುತ್ತೆ. ಜೊತೆಗೆ ನಿಮ್ಮನ್ನು ಸಿನಿಮಾಗಳಲ್ಲಿ, ಧಾರಾವಾಹಿಗಳಲ್ಲಿ ಕರೀತಾರೆ, ನಿರ್ದೇಶನ ಪಾತ್ರಗಳು ಮಾಡಿದಿರಿ. ಯಾವ ಸಿನಿಮಾದಲ್ಲಿ ಮಾಡಿದಿರಿ ಮತ್ತು ಧಾರಾವಾಹಿಗಳು ಕೂಡ ಮಾಡಿದಿರಿ, ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ಧಾರಾವಾಹಿಗಳು ಮುಂಚೆ ನಾನು ಸುಮಾರು ಮಾಡ್ತಾ ಇದ್ದೆ. ಪಾಪ ಪಾಂಡು, ಸಿಲೀಲಲ್ಲಿ, ಸಾತು ಪಾತು, ಆಮೇಲೆ ಶಿರ್ಡಿ ಸಾಯಿಬಾಬಾ ಸೀರಿಯಲಲ್ಲಿ ಸುಮಾರು ಸೀರಿಯಲ್ಗಳಲ್ಲಿ ಮಾಡ್ತಾ ಇದ್ದೆ. ಟಗರು ಪಲ್ಯ ಅಂತ ಒಂದು ಸಿನಿಮಾದಲ್ಲಿ ಒಂದು ಪಾತ್ರ ಮಾಡಿದ್ದೆ. ಅದು ಸುಮಾರು ಜನ ನೋಡಿ ತುಂಬ ಅಭಿನಂದಿಸ್ತಾ ಇದ್ದಾರೆ. ಜಮಲಿ ಗುಡ್ಡ, ವಿರಾಟಪುರದ ವಿರಾಗಿ ಅನ್ನೋವಂಥ ಸಿನಿಮಾ, ಲಿಂಗದೇವರು ಅಂತ ಡೈರೆಕ್ಟ್ರು, ಆನಗಲ್ ಕುಮಾರಸ್ವಾಮಿ ಅವರ ಬಗ್ಗೆ ಮಾಡಿದ್ದು. ಪುಂಗಸ್ತ್ರೀ ಅಂತ ಅನ್ನೋದಾಗಲಿ, ನೈಮ್ ಡೈರಿ ಅಂತ ಆಗಲಿ, ಈ ಥರದ್ದು ಎಲ್ಲ ಸಿಕ್ಕಾಗಲ್ಲ, ಅವಕಾಶ ಸಿಕ್ಕಾಗಲ್ಲ ಹೋಗ್ತೀವಿ. ರಂಗಭೂಮಿಯಲ್ಲಿ ನಿರಂತರವಾಗಿ ಉಳ್ಕೊಂಡಿದ್ದೀವಿ. ಸಿನಿಮಾ ಹವ್ಯಾಸಿಗಾಗಿ 2 ದಿನ 3 ದಿನ ಇದ್ರೆ ಹೋಗಿ ಸಿನಿಮಾದಲ್ಲಿ ಅಭಿನಯಿಸ್ತೀವಿ. ನಾನು ರಂಗಭೂಮಿಯಿಂದನೇ ನಾನು ಸ್ವಲ್ಪ ಜನಗಳ ಕಣ್ಣಲ್ಲಿ ಕಾಣ್ತಾ ಇದ್ದೀನಿ. ಅಂದರೆ ಆಯ್ಕಟ್ಟಿನ ಒಂದು ವರ್ಗ ಇದೆ, ನೋಡಿಗರಿದ್ದಾರೆ, ಅದರ ಜೊತೆಯಲ್ಲಿ ಸಾಹಿತ್ಯ ಗೆಳೆಯರು ಬೆಳೆದ್ರು, ಸಂಬಂಧಗಳು ಬೆಳೀತು. ತುಂಬ ರಾಜ್ಯದಾದ್ಯಂತ ನನ್ನನ್ನು ಸುಮಾರು ಗುರುತಿಸ್ತಾರೆ. ಬೆಳವಣಿಗೆಗೆ ಸಹಕಾರಿ ಆಯಿತು. ರಂಗಭೂಮಿ ನನಗೆ ಎಲ್ಲವನ್ನೂ ಕೊಟ್ಟಿದೆ. ರಂಗಭೂಮಿ, ರಂಗ ಕಲಾವಿದರ ಕಷ್ಟಗಳ ಜೊತೆಯಲ್ಲಿ ಸಮಾಜದ ಕಷ್ಟಗಳು, ನನ್ನ ಕಷ್ಟಗಳು, ನನ್ನನ್ನು ನಾನು ತಿದ್ದಿಕೊಳ್ಳೋದಕ್ಕೆ ರಂಗಭೂಮಿ ತುಂಬ ಸಹಕಾರಿಯಾಗಿದೆ. ರಂಗಭೂಮಿಯಲ್ಲಿ ನಟನೆ ಮಾಡ್ತೀನಿ ಅನ್ನೋದಕ್ಕಿಂತ ಒಬ್ಬ ಉತ್ತಮ ಮನುಷ್ಯನಾದ್ನೇ ಅಂತ ಅನಿಸುತ್ತೆ. ನಾನು ನನ್ನ ತಿಳಿದುದನ್ನು ಹೇಳುವಂಥ ಸ್ವಾತಂತ್ರ್ಯ ರಂಗಭೂಮಿ ಕೊಟ್ಟಿದೆ. ಜೊತೆಯಲ್ಲಿ ನಾನು ಚಿತ್ರ ಕಲಾವಿದ ಕೂಡ. ನಾನು ಎಷ್ಟೋ ಕ್ಯಾನ್ವಸ್ಗಳು, ಪೇಂಟಿಂಗ್ಸ್ಗಳು ಮಾಡ್ತೀನಿ, ಕ್ಯಾಂಪಸ್ಗೆ ಅಟೆಂಡ್ ಮಾಡ್ತೀನಿ. ಒಂದು ಕ್ಯಾನ್ವಸ್ ಕಂಪ್ಲೀಟ್ ಆದರೆ ಎಷ್ಟು ಖುಷಿ ಕೊಡುತ್ತೋ ಅಷ್ಟೇ ಒಂದು ನಾಟಕ ಸಿದ್ಧವಾಗಿ ಜನಗಳ ಮುಂದೆ ನಿಂತು ಅದು ವಿಮರ್ಶೆ ಕಂಡು, ಎಷ್ಟೋ ಜನಗಳು ವಿಮರ್ಶೆ ಮಾಡ್ತಾರೆ, ಪತ್ರಿಕೆ ವಿಮರ್ಶೆಗಳು ಕೊಡ್ತಾವಲ್ಲ, ನಾನು ಎಲ್ಲೋ ಒಂದು ಕಡೆ ಜೀವಂತವಾಗಿ ಇದ್ದೀನಿ ಅಂತ ನನಗೆ ಖುಷಿ ಆಗುತ್ತೆ. ನಾನು ಒಬ್ಬ ರಂಗ ನಿರ್ದೇಶಕನಾಗಿ, ನಾನು ಚಿತ್ರ ಕಲಾವಿದನಾಗಿದ್ದು, ರಂಗಭೂಮಿ ಕಲಾವಿದನಾಗಿದ್ದು, ನಾನು ಎಲ್ಲೋ ಒಂದು ಕಡೆ ಎಲ್ಲರ ಜೊತೆಯಲ್ಲಿ ಇದ್ದೀನಿ, ನಾನೆಲ್ಲೂ ಕಳೆದೋಗ್ಲಿಲ್ಲ ಅನ್ನೋ ನನ್ನ ಜೀವಂತವಾಗಿ ಇಟ್ಟಿದ್ದು ಈ ರಂಗಭೂಮಿ ಮತ್ತು ಚಿತ್ರಕಲೆ. ಸಿದ್ದರಾಮ ಅವರೇ, ಜಾಗತೀಕರಣ ಕಾಲ್ಗಡ್ದಾಗ ಇವತ್ತು ಎಲ್ಲ ಕಲೆಗಳು ನಶಿಸ್ತಾ ಹೋಗ್ತಾ ಇದ್ದಾವೆ. ಅದಕ್ಕೆಲ್ಲ ಕಾರಣ ತಮಗೆಲ್ಲ ಗೊತ್ತಿದೆ. ಸಿನಿಮಾ ಒಂದು ಕಡೆ, ಮತ್ತೊಂದು ಕಡೆ ಈ ಸೋಷಿಯಲ್ ಮೀಡಿಯಾಗಳು, ಈ ಥರ ಒಂದು ಬೆಳವಣಿಗೆ ಹಂತದಲ್ಲಿರ್ತಕ್ಕಂಥ ಮನುಷ್ಯ ಈ ರಂಗಭೂಮಿ ನೋಡ್ತಕ್ಕಂಥದ್ದು, ರಂಗಭೂಮಿಯನ್ನು ಆಸ್ವಾದನೆ ಮಾಡ್ತಕ್ಕಂಥದ್ದು ಸಮಯ ಕೊಡ್ತಾ ಇಲ್ಲ ಜನ. ರಂಗಭೂಮಿ ಇನ್ನೂ ಬೆಳವಣಿಗೆ ಆಗ್ಲಿಕ್ಕೆ ಸಾಧ್ಯತೆ ಇದೆನಾ? ಖಂಡಿತವಾಗ್ಲೂ ರಂಗಭೂಮಿ ಉತ್ಸಾಹ, ಹುಮ್ಮಸ್ಸು ಅದು ಕಡಿಮೆ ಆಗಲ್ಲ. ಅನಾದಿ ಕಾಲದಿಂದಲೂ ಆದಿ ಕಾಲದಿಂದಲೂ ಆದಿಮ ಸಂಸ್ಕೃತಿ ಒಳಗೊಂಡಂತ ರಂಗಭೂಮಿ ಅದು. ಆದಿಮ ಅದು, ಮೂಲ ಅದು.
ರಂಗಭೂಮಿ ಅನ್ನೋದು ಒಂದು ಯೂನಿವರ್ಸಿಟಿ ಇದ್ದಂಗೆ. ಹ್ಮ್ ಎಲ್ಲ ಕಲೆಗಳ ಸಂಗಮವೇ ಅದು ರಂಗಭೂಮಿ. ರಂಗಭೂಮಿ. ಅಲ್ಲಿ ಮಾತಿದೆ, ಧ್ವನಿ ಇದೆ, ಸಂಗೀತವಿದೆ, ಸಾಹಿತ್ಯವಿದೆ, ಚಿಂತನೆ ಇದೆ, ಈ ವ್ಯಕ್ತಿಯ ಅರಿವಿದೆ. ಅದು ಯಾವ ಕಾಲಕ್ಕೂ ಅದು ನಶಿಸಲ್ಲ. ಒಂದಲ್ಲ ಒಂದು ರೂಪದಲ್ಲಿ ಎಷ್ಟೇ ದಬ್ಬಾಳಿಕೆಗಳಾಗ್ಬೋದು ರಂಗಭೂಮಿ ಮೇಲೆ, ಅದರದೇ ಆದ ಒಂದು ತಾಕತ್ತು, ಗಾಂಭೀರ್ಯತೆ ಅದು ಇಟ್ಕೊಂಡಿದೆ. ಏಕೆಂದ್ರೆ ರಂಗಭೂಮಿ ಮೂಲಕನೇ ನಾವು ಅಲ್ಲಿಗೆ ಹೋಗ್ಬೇಕಾಗತ್ತೆ. ಒಂದು ಕ್ಯಾಮ್ರಾ ಮುಂದೆ ನಿಂದಿರ್ಬೇಕಂದ್ರೆ ಜನಗಳ ಮುಂದೆ ನಿಂತ ವ್ಯಕ್ತಿ ಕ್ಯಾಮ್ರಾ ಮುಂದೆ ನಿಲ್ಲವಲ್ಲ. ಆದರೆ ಈಗೆಲ್ಲ ಟಚ್ ಸ್ಕ್ರೀನ್ ಮೊಬೈಲ್ ಬಂದು ಈಗ ಅವರೇ ಕಲಾವಿದರಾಗ್ಬಿಟ್ಟಿದ್ದಾರೆ, ಸ್ವಯಂಕೃತ ಕಲಾವಿದರು. ಅವರಿಗೆ ರಂಗ ಶಿಸ್ತು ಗೊತ್ತಿಲ್ಲ, ಕಲಾವಿದರಂದ್ರೆ ಏನಂತ ಗೊತ್ತಿಲ್ಲ. ಈಗ ನಟನೆಗೆ ಒಬ್ಬ ರಂಗ ಶಿಕ್ಷಕ ಬೇಕನ್ನೋದು ಕೂಡ ಅವ್ರಿಗೆ ಬೇಕಾಗಿಲ್ಲ. ಯಾರು ಕುಣಿರಿ ಅಂತ ಹೇಳಿದ್ರೆ ಕುಣಿತಿರ್ಲಿಲ್ಲ. ಈಗ ಕೈ ಟಚ್ ಸ್ಕ್ರೀನ್ ಬಂದ್ಮೇಲೆ ಎಲ್ಲರೂ ಕುಣಿಯಕ್ಕೆ ಶುರು ಮಾಡ್ಕೊಂಡ್ರು. ಮನೆಗೆ ಅಡಿಗೆ ಮಾಡ್ಕೊಂಡು ಮಕ್ಕಳಿಗೆ ಪಾಠ ಮಾಡ್ಕೊಂಡು ತಾಯಿ ಅನ್ಸ್ಕೊಂಡು ಹೆಣ್ಮಗಳು ಹಂಗಿಲ್ಲ. ಈಗ ಅರ್ಧ ಗಂಟೆ ಇರೋ ಒಂದು 10 ನಿಮಿಷ ರೀಲ್ಸ್ ಮಾಡ್ತೀನಿ ಅಂತಾಳೆ, ಲೈಕ್ಸ್ ಬೇಕು. ಅದು ಒಂದು ಬಂಡವಾಳಾಗುವ ರೂಪಾಂತರಗೊಂಡಿದೆ. ಈಗ ಇಂಥ ಒಂದು ಸ್ಥಿತಿಗಟ್ಟದಲ್ಲಿ ಒಂದಲ್ಲ ಒಂದು ರೀತಿ ಅವರು ನಟನೆ ಮೂಲ. ಅದು ಇಷ್ಟೆಲ್ಲ ನಟನೆ ಮಾಡ್ತಾ ಇರೋದು ರಂಗಭೂಮಿ ಮೂಲನೇ. ಮಗು ಹುಟ್ಟುತ್ತಲ್ಲ ಅಮ್ಮ ಅಂತ ಅಳುವಾಗ ಧ್ವನಿಯಲ್ಲೇನೆ ರಂಗಭೂಮಿಯ ಧ್ವನಿ ಇದೆ. ಹಂಗಿರುವಾಗ ರಂಗಭೂಮಿನ ನಾವು ಒಂದು ವಸ್ತಾಗಿ ಒಂದು ಇದಾಗಿ ಹೊರಗಡೆ ಇಡಕ್ಕಾಗಲ್ಲ. ಅದು ನಮ್ಮ ಜೊತೆಯಲ್ಲೇ ಇದೆ. ಪ್ರತಿಯೊಬ್ಬರಲ್ಲಿ ಒಬ್ಬ ನಟ ಇರ್ತಾನೆ, ಆದ್ರೂ ಗುರ್ತಿಸಕ್ ಹೋಗಿರಲ್ಲ. ಎಷ್ಟೋ ನಮ್ಮ ಹಳ್ಳಿ ಪ್ರತಿಭೆಗಳು ಎಂತೆಂಥ ಕಲಾವಿದರಿದ್ದಾರೆ, ರಂಗ ಕಲಾವಿದರಿದ್ದಾರೆ, ಎಂತೆಂಥ ಗಾಯಕರಿದ್ದಾರೆ, ನಟನೆಗಾರರಿದ್ದಾರೆ. ಆದ್ರೆ ಅವ್ರಿಗೆ ನೀನು ಇದು ಮಾಡಬಲ್ಲೆ ಅಂತ ತೋರ್ಸೋರು ಬೇಕಾಗಿದೆ. ಅರಿವಿನ ಕೊರತೆ ಇದೆ. ಅವ್ರಿಗೆ ಈಗ ಏನಾಗಿದ್ದಾರೆ, ಕೆಲವೊಂದಕ್ಕೆ ಸೀಮಿತವಾಗಿದ್ದಾರೆ. ಅವರು ಅದೇ ಸತ್ಯ ಅಂತೇಳಿ ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ದಾರೆ. ಟಚ್ ಸ್ಕ್ರೀನ್ ಅನ್ನೋಂಥ ಒಂದು ಮೊಬೈಲು ಇದು ಯಾಕೆ ಬರಬಾರ್ದ, ಆವಿಷ್ಕಾರವಾಗಬಾರ್ದು ಅಂತಲ್ಲ, ಆವಿಷ್ಕಾರ ಆಗಬೇಕು, ಅನಗತ್ಯವಾಗಿ ಉಪಯೋಗಿಸ್ಕೊಂತಾರೆ. ಈಗ ಮಾಮೂಲಿ ಬೇಸಿಕ್ ಸೆಟ್ ಇದ್ದಾಗ ನಾನೇ ದಿನಕ್ಕೆ 3 ಅವರ್ 4 ಅವರ್ ಓದ್ತಾ ಇದ್ದೆ. ಈಗ ಏನಾಗಿದೆ, ಟಚ್ ಸ್ಕ್ರೀನ್ ಬಂದ್ಮೇಲೆ ನಾನೇ ಅಪರಾಧ ಮಾಡ್ತಾ ಇದ್ದೀನಿ, ಓದೋದು ಕಡಿಮೆ ಆಗಿದೆ. ಮೊಬೈಲಲ್ಲೇ ಪೇಪರ್ ಓದ್ತೀನಿ, ಎಷ್ಟೋ PDF ಮೊಬೈಲಲ್ಲೇ ಓದ್ತೀನಿ. ಈಗ ಹೆಂಗಾಗಿದೆ ಅಂದ್ರೆ ನಮ್ಗೆ ಮೊಬೈಲ್ ಇಲ್ಲ ನಂಗೆ ಆಗ್ಬಿಟ್ಟಿದೆ. ಅದು ನಮಗೆ ಮಾರಕ ಹೌದು, ಪೂರಕ ಹೌದು. ಒಬ್ಬ ವ್ಯಕ್ತಿ ತಾನು 35,000 ರೂಪಾಯಿ ಕೊಟ್ಟು 40,000 ಕೊಟ್ಟ ಮೊಬೈಲನ್ನ ಎಷ್ಟತ್ತಂತ ಕೈ ಹಿಡ್ಕೊಂಡು ನಿಂತ್ಕೊಳಕ್ ಸಾಧ್ಯ. ಅದು ಹೇಳೋದೆಲ್ಲ ಸತ್ಯ ಅಂತಲ್ಲ, ಅವನಿಗೆ ಸತ್ಯದ ಅರಿವಾಗಬೇಕಾಗಿದೆ ಅಷ್ಟೇ. ಅದರಿಂದ ಖಂಡಿತವಾಗಲೂ ಅವನು ಹಿಂದಿರುಗಲೇಬೇಕು. ಕಾಲ ಉತ್ತರ ಕೊಡ್ತದೆ. ಇದು ನಂದಲ್ಲ, ಇದ್ರ ಜೊತೆ ನಾನು ಬದುಕಬೇಕಾದದ್ದಲ್ಲ, ನಾನು ಬದುಕಬೇಕಾದ ಜಗತ್ತು ಬೇರೆ ಕಡೆ ಇದೆ ಅಂತ ಹೇಳಿ ಅವನು ವಾಪಸ್ ರಂಗಭೂಮಿಗೆ ಬರಲೇಬೇಕು. ತನಗೆ ಇಷ್ಟವಾದ ಕ್ಷೇತ್ರಕ್ಕೆ ಹೋಗ್ಲೇಬೇಕು. ಅವನು ಓದುವ ವಿದ್ಯಾರ್ಥಿ ಓದೋ ಕಡೆ ಹೋಗ್ಬೇಕು, ಸಾಧನೆ ಮಾಡುವಂತ ಸಂಗೀತಗಾರ, ಹಾಡುಗಾರ ಆ ಕಡೆ ಹೋಗ್ಲೇಬೇಕು, ಚಿತ್ರಕಲಾವಿದನ ಕಡೆ ಹೋಗ್ಲೇಬೇಕು. ಅವರು ಒಂದು ಗುಡಿ ಕೈಗಾರಿಕೆ ಅಂದ್ರೆ ಲಲಿತ ಕಲೆಗಳ ಕಡೆ ತಿರುಗ್ತಾರೆ. ಮೂಲ ರಂಗಭೂಮಿ ಕಡೆ ಬರಲೇಬೇಕು. ಎಲ್ಲವನ್ನು ಎಲ್ಲ ಸುಖ ಮೊಬೈಲೇ ಕೊಡೋಕೆ ಸಾಧ್ಯವಿಲ್ಲ. ಅದು ಒಬ್ಬ ವ್ಯಕ್ತಿಯ ಸಾಧನ ಅಷ್ಟೇ. ಅದನ್ನ ನಾನು ರಂಗಭೂಮಿ ಮುಖಾಮುಖಿ ವ್ಯಕ್ತಿಗಳನ್ನ ನೋಡ್ಲೇಬೇಕು. ಅವರು ಸ್ಕ್ರೀನಲ್ಲಿ ನೋಡಿ ಎಲ್ಲಿ ಮಾಡಿದ್ರು ಅಲ್ಲಿಗೆ ಬರಲೇಬೇಕು. ಅದು ಒಂದು ಉದ್ಯಮ. ಆ ಉದ್ಯಮಕ್ಕಾಗಿ ವ್ಯಾಪಾರಕ್ಕಾಗಿ ಸೃಷ್ಟಿ ಮಾಡ್ತಾರೆ. ಅದು ಏನೇ ಸೃಷ್ಟಿ ಮಾಡಿದ್ರು ಕೂಡ ಈ ಮೂಲ ಆಶಯ ಅಲ್ಲಿ ಸ್ಥಾಯಿಗೆ ಬರಲೇಬೇಕು. ನೀವು ಹೇಳ್ದಂಗೆ ಮುಂದಿನ ದಿನಗಳಲ್ಲಿ ಈ ಮೊಬೈಲ್ನ ಸಹವಾಸ ಬೇಡಪ್ಪ ಅನ್ನುವಂಥ ಮಟ್ಟಿಗೆ ಬರ್ಬೋದು. ಮತ್ತು ನಿಮ್ಮ ರಂಗಭೂಮಿ ಮತ್ತು ನಿಮ್ಮ ಹಳೆಯ ಒಂದು ಕಾಲಘಟ್ಟದಲ್ಲಿ ಏನು ನಾವು ಜೀವನ ಮಾಡ್ತಿದ್ವಿ ಅದೇ ಒಳ್ಳೇದಪ್ಪ, ಓಲ್ಡ್ ಈಸ್ ಗೋಲ್ಡ್ ಅಂತ ಹೇಳ್ತಾ ಇದ್ವಿ. ಅದು ಆಗಬೇಕು ಅನ್ನೋದು ನಮ್ಮೆಲ್ಲರ ಒಂದು ಆಶಯ. ಅಥವಾ ಮತ್ತೆ ನಾವು ಪತ್ರ ವ್ಯವಹಾರ ಮಾಡೋಕೆ ಆಗೋದು ಬೇಡ, ಅದು ಬೇಕು. ಮೊಬೈಲನ್ನ ಅವ್ರ ಮನಸ್ಸಿಗೆ ಬೇಸರಾಗಿ ಮೊಬೈಲ್ ಬಿಟ್ಟು 4 ದಿನ ಹೊರಗಡೆ ಇದ್ದು ಬಿಟ್ರೆ ಅಲ್ಲೇ ಆಧ್ಯಾತ್ಮದ ಶಕ್ತಿ ಅವನಿಗೆ ಗೋಚರಿಸ್ತದೆ. ಅಂದ್ರೆ ಮೊಬೈಲಿನ ಜೊತೆಯಲ್ಲಿ ನಾನು ಎಷ್ಟು ಸಂಬಂಧ ಇಟ್ಕೊಂಡಿದ್ದೆ, ಆ ಮೊಬೈಲ್ ಕೊಟ್ಟ ಸುಖ ಎಷ್ಟು, ನನ್ನೊಳಗಡೆ ನಾನಿದ್ದು ನನ್ನ ಅರಿವಿನ ಶಕ್ತಿ ಹೆಚ್ಚಿಸ್ಕೊಂಡು ತನಗಿಷ್ಟವಾದ ಕ್ಷೇತ್ರದಲ್ಲಿ ನಾವು ತನ್ನ ಪಾಡಿಗೆ ತಾನು ಇದ್ದು ಬಿಟ್ರೆ ಅವನಂತ ವ್ಯಕ್ತಿ ಇನ್ನೊಂದಿಲ್ಲ. ತುಂಬ ಅದ್ಭುತವಾಗಿ ಮಾತಾಡಿದ್ರಿ ಸಿದ್ದರಾಮ ಅವರೇ. ಇದುವರೆಗೆ ನಮ್ಮ ಆಕಾಶವಾಣಿಗೆ ಬಂದು ನಿಮ್ಮ ಒಂದು ರಂಗಭೂಮಿಯ ಒಂದು ಕಲೆಗಳ ಬಗ್ಗೆ, ನಿಮ್ಮ ಸಾಧನೆಯ ಬಗ್ಗೆ, ಜೊತೆಗೆ ನಿಮ್ಮ ವೈಚಾರಿಕ ಚಿಂತನೆಗಳ ಬಗ್ಗೆ ನಿಮ್ಮದೇ ಆದಂಥ ವಿಷಯಗಳನ್ನು ನಮ್ಮ ಆಕಾಶವಾಣಿ ಜೊತೆ ಹಂಚಿಕೊಂಡ್ರಿ. ತಾವು ಬಂದು ನಮ್ಮ ಜೊತೆ ತಮ್ಮ ಅನಿಸಿಕೆ ವಿಚಾರಗಳನ್ನು ಹಂಚಿಕೊಂಡಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ಇದುವರೆಗೆ ವಿಶ್ವ ರಂಗಭೂಮಿ ದಿನದ ಅಂಗವಾಗಿ ರಂಗಭೂಮಿಯ ಸವಾಲುಗಳು ಮತ್ತು ಸಾಧ್ಯತೆಗಳು ಈ ಕುರಿತು ರಂಗ ನಿರ್ದೇಶಕ, ಕಲಾವಿದ ಸಿದ್ದರಾಮ ಕೊಪ್ಪರ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದ್ರಿ. ಇವರನ್ನು ಸಂದರ್ಶಿಸಿದವರು ವೆಂಕಟೇಶ್ ಬೇವಿನ ಬೆಂಚಿ.